ಹಾಯ್ ಫ್ರೆಂಡ್ಸ್, ಹ್ಯಾಪಿ ಮೈಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ದಿನ ನಾವು ಈ ಒಂದು ವಿಡಿಯೋದಲ್ಲಿ KSYU MCOM CBCS ಕೋರ್ಸಲ್ಲಿ ಬರುವಂಥ ಸ್ಟ್ರೀಮ್ ಬಿ ಅಂದರೆ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟಲ್ಲಿ ಯಾವ್ಯಾವ ಸಬ್ಜೆಕ್ಟ್ ಬರ್ತದೆ ಅಂತ ತಿಳ್ಕೊಳ್ಳೋಣ ಫ್ರೆಂಡ್ಸ್. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಕೇಳ್ತಾ ಫ್ರೆಂಡ್ಸ್ ವಿಡಿಯೋನ ಶುರು ಮಾಡೋಣ. ಫಸ್ಟ್ ಸೆಮಿಸ್ಟ್ರಲ್ಲಿ ಫ್ರೆಂಡ್ಸ್ ಅದರಲ್ಲಿ ಹಾರ್ಡ್ ಕೋರ್ ಸಬ್ಜೆಕ್ಟ್ ಬಂದು ಫ್ರೆಂಡ್ಸ್ ಸ್ಟ್ರೀಮ್ ಎಲ್ಲಿ ನಿಮ್ಗೆ ಏನು ಸಬ್ಜೆಕ್ಟ್ ಇರ್ತದೆ ಸೇಮ್ ಸಬ್ಜೆಕ್ಟ್ ಇರ್ತದೆ ಫ್ರೆಂಡ್ಸ್. ಬಟ್ ಸಾಫ್ಟ್ ಕೋರ್ ಸಬ್ಜೆಕ್ಟ್ ಮಾತ್ರ ಚೇಂಜಸ್ ಇರ್ತದೆ, ಅದನ್ನು ಸ್ವಲ್ಪ ನೋಡ್ಕೊಳ್ಳಿ. ಫಸ್ಟ್ ಸೆಮಿಸ್ಟ್ರಲ್ಲಿ ಹಾರ್ಡ್ ಕೋರ್ ಸಬ್ಜೆಕ್ಟ್ಸು: ನಂಬರ್ 1 ಮ್ಯಾನೇಜ್ಮೆಂಟ್ ಆ್ಯಂಡ್ ಬಿಹೇವಿಯರಲ್ ಪ್ರೋಸೆಸ್, ನಂಬರ್ 2 ಬಿಸ್ನೆಸ್ ಪಾಲಿಸಿ ಆ್ಯಂಡ್ ಎನ್ವೈರ್ನ್ಮೆಂಟ್, ನಂಬರ್ 3 ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್. ಸಾಫ್ಟ್ ಕೋರ್ ಸಬ್ಜೆಕ್ಟು ಕನ್ಸ್ಯೂಮರ್ ಬಿಹೇವಿಯರ್ ಆ್ಯಂಡ್ ಮಾರ್ಕೆಟಿಂಗ್ ಸ್ಟ್ರಾಟಜಿ, ನಂಬರ್ 2 ಟ್ರೈನಿಂಗ್ ಆ್ಯಂಡ್ ಡೆವಲಪ್ಮೆಂಟ್ ಅಂತ ಇರ್ತದೆ ಫ್ರೆಂಡ್ಸ್. ಮತ್ತು ಓಪನ್ ಎಲೆಕ್ಟಿವಲ್ಲಿ ನೀವು ಏನು ಅಡ್ಮಿಷನ್ ಟೈಮಲ್ಲಿ ನೀವು ಯಾವ ಸಬ್ಜೆಕ್ಟ್ ಚೂಸ್ ಮಾಡಿರ್ತೀರೋ ಅದ್ರ ಬಗ್ಗೆ ಒಂದು ಸಬ್ಜೆಕ್ಟ್ ಬರ್ತದೆ ಫ್ರೆಂಡ್ಸ್. ಅದು 40 ಮಾರ್ಕ್ಸ್ಗೆ ಎಕ್ಸಾಮ್ ಇರ್ತದೆ ಫ್ರೆಂಡ್ಸ್. ಇನ್ನು ಸ್ಕಿಲ್ ಎನ್ಹಾನ್ಸ್ಮೆಂಟ್ ಸಬ್ಜೆಕ್ಟು ನೀವು ಅಟ್ ದ ಟೈಮ್ ಆಫ್ ಅಡ್ಮಿಷನ್ ನೀವು ಏನು ನೀವು ಚೂಸ್ ಮಾಡಿರ್ತೀರ ಅದು ನಿಮ್ಗೆ ಸರ್ಟಿಫಿಕೇಟ್ ಮೆನ್ಷನ್ ಆಗುತ್ತೆ ಫ್ರೆಂಡ್ಸ್, ಅದಕ್ಕೇನು ಎಕ್ಸಾಮ್ ಏನು ಇರೋದಿಲ್ಲ. ನೆಕ್ಸ್ಟು ಸೆಕೆಂಡ್ ಸೆಮಿಸ್ಟರಲ್ಲಿ ಹಾರ್ಡ್ ಕೋರ್ ಸಬ್ಜೆಕ್ಟ್ ಬಂದು ನಂಬರ್ 1 ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟು, ನಂಬರ್ 2 ಅಡ್ವಾನ್ಸ್ಡ್ ಕಾಮರ್ಸು, ನಂಬರ್ 3 ಬಿಸ್ನೆಸ್ ಟ್ಯಾಕ್ಸೇಷನ್ ಆ್ಯಂಡ್ GST ಅಂತ ಇರ್ತದೆ ಫ್ರೆಂಡ್ಸ್. ನೆಕ್ಸ್ಟು ಸಾಫ್ಟ್ ಕೋರ್ ಸಬ್ಜೆಕ್ಟ್ ಬಂದು ಅಡ್ವರ್ಟೈಸಿಂಗ್ ಆ್ಯಂಡ್ ಸೇಲ್ಸ್ ಪ್ರಮೋಷನ್, ನಂಬರ್ 2 ಇಂಡಸ್ಟ್ರಿಯಲ್ ರಿಲೇಷನ್ಸ್. ಓಪನ್ ಎಲೆಕ್ಟಿವಲ್ಲಿ ಸೇಮ್ ನೀವು ಯಾವ ಸಬ್ಜೆಕ್ಟ್ನ ಚೂಸ್ ಮಾಡಿರ್ತೀರೋ ಅದ್ರ ಬಗ್ಗೆ ಒಂದು ಸಬ್ಜೆಕ್ಟ್ ಇರ್ತದೆ ಫ್ರೆಂಡ್ಸ್. ನೆಕ್ಸ್ಟು ಥರ್ಡ್ ಸೆಮಿಸ್ಟ್ರಲ್ಲಿ ಫ್ರೆಂಡ್ಸ್ ಹಾರ್ಡ್ ಕೋರ್ ಸಬ್ಜೆಕ್ಟ್ ಬಂದು ರಿಸರ್ಚ್ ಮೆಥಡಾಲಜಿ, ನಂಬರ್ 2 ಕ್ವಾಂಟಿಟೇಟಿವ್ ಟೆಕ್ನಿಕ್ಸ್, ನಂಬರ್ 3 ಇಂಟರ್ನ್ಯಾಷನಲ್ ಬಿಸ್ನೆಸ್ ಅಂತ ಇರ್ತದೆ ಫ್ರೆಂಡ್ಸ್. ಇದರಲ್ಲಿ ಸಾಫ್ಟ್ ಕೋರ್ ಸಬ್ಜೆಕ್ಟ್ ಬಂದು ನಂಬರ್ 1 ಸರ್ವಿಸ್ ಮಾರ್ಕೆಟಿಂಗ್, ನಂಬರ್ 2 ಲೇಬರ್ ಲೆಜಿಸ್ಲೇಷನ್. ಓಪನ್ ಎಲೆಕ್ಟಿವಲ್ಲಿ ನೀವು ಯಾವ ಸಬ್ಜೆಕ್ಟ್ನ ಚೂಸ್ ಮಾಡಿರ್ತಾರೋ ಅದ್ರ ಬಗ್ಗೆ ಒಂದು ಸಬ್ಜೆಕ್ಟ್ ಇರ್ತದೆ ಫ್ರೆಂಡ್ಸ್. ನೆಕ್ಸ್ಟು ಲಾಸ್ಟು ಫೋರ್ತ್ ಸೆಮಿಸ್ಟರಲ್ಲಿ ಹಾರ್ಡ್ ಕೋರ್ ಸಬ್ಜೆಕ್ಟ್ ಬಂದು ಎಂಟರ್ಪ್ರೆನ್ಯೂರ್ಶಿಪ್ ಡೆವಲಪ್ಮೆಂಟು. ನೆಕ್ಸ್ಟು ಪ್ರಾಜೆಕ್ಟ್ ರಿಪೋರ್ಟ್ ಅಂತ ಇರ್ತದೆ ಫ್ರೆಂಡ್ಸ್. ಪ್ರಾಜೆಕ್ಟ್ ರಿಪೋರ್ಟ್ ಅಂದರೆ ನೀವು ಒಂದು ಟಾಪಿಕ್ ಕೊಡ್ತಾರೆ, ಆ ಟಾಪಿಕ್ ಬಗ್ಗೆ ನೀವು ಪ್ರಾಜೆಕ್ಟ್ನ ರೆಡಿ ಮಾಡಿ ಕೊಡಬೇಕಾಗಿರುತ್ತೆ ಫ್ರೆಂಡ್ಸ್, ಅದಕ್ಕೆ 200 ಮಾರ್ಕ್ಸ್ ಇರ್ತದೆ ಫ್ರೆಂಡ್ಸ್. ನೆಕ್ಸ್ಟು ಸಾಫ್ಟ್ ಕೋರ್ ಸಬ್ಜೆಕ್ಟ್ ಬಂದು ಇಂಟರ್ನ್ಯಾಷನಲ್ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟು, ಸೆಕೆಂಡ್ ಇಂಟರ್ನ್ಯಾಷನಲ್ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಇರ್ತದೆ ಫ್ರೆಂಡ್ಸ್. ನೆಕ್ಸ್ಟು ಓಪನ್ ಎಲೆಕ್ಟಿವ್ ಬಂದು ಸೇಮ್ ನೀವೇನು ಸೆಲೆಕ್ಟ್ ಮಾಡಿರ್ತೀರ ಅಟ್ ದ ಟೈಮ್ ಆಫ್ ಅಡ್ಮಿಷನ್ ಅದ್ರ ಬಗ್ಗೆ ಒಂದು ಸಬ್ಜೆಕ್ಟ್ ಇರ್ತದೆ ಫ್ರೆಂಡ್ಸ್. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ನಾವು ಸ್ಟ್ರೀಮ್ ಸಿ ಅಂತಂದರೆ ಅಕೌಂಟಿಂಗ್ ಆ್ಯಂಡ್ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಅಂತ ಬರ್ತದೆ ಫ್ರೆಂಡ್ಸ್. ಅದರಲ್ಲಿ ಯಾವ ಸಬ್ಜೆಕ್ಟ್ ಬರುತ್ತೆ ಅಂತ ನಾವು ನೆಕ್ಸ್ಟ್ ವೀಡಿಯೋದಲ್ಲಿ ನೋಡ್ಕೊಳ್ಳೋಣ ಫ್ರೆಂಡ್ಸ್. ಥ್ಯಾಂಕ್ ಯು.